120 ಕೆಳಗಡೆದು 80 ಇದ್ರೆ ಅದು ನಾರ್ಮಲ್ ಬಿ ಪಿ ಅಂತ ನಾವು ತಗೊಳ್ತೀವಿ. ಮತ್ತೆ ಇದಕ್ಕಿಂತ ಜಾಸ್ತಿ ಆದ್ರೆ ಅಂತಂದ್ರೆ 140 ಕೆಳಗಡೆದು 80ಕ್ಕಿಂತ ಜಾಸ್ತಿ ಆದ್ರೆ ಅಂದ್ರೆ 140 90 ಆ ತರ ಇದ್ರೆ ನಾವು ಅದನ್ನ ಹೈ ಬಿ ಪಿ ಅಂತ ಹೇಳ್ತೀವಿ. ಏನ್ ಪ್ರಾಬ್ಲಮ್ ಆಗುತ್ತೆ ನಾವು ಬಿ ಪಿ ಜಾಸ್ತಿ ಆದ್ರೆ? ಅದು ಕೆಲವೊಬ್ಬರಿಗೆ ಕಣ್ಣಿಗೆ ಪ್ರಾಬ್ಲಮ್ ಆಗ್ಬೋದು, ಹೈಪರ್ಟೆನ್ಸಿವ್ ರೆಟಿನೋಪತಿ ಅಂತ ಹೇಳ್ತೀವಿ. ಇನ್ನು ಕೆಲವು ಜಾಸ್ತಿ ಆಗಿ ಹಾರ್ಟಿನ ಮೇಲೆ ವಜನ್ ಬೀಳುತ್ತೆ, ಅದು ಲೆಫ್ಟ್ ವೆಂಟ್ರಿಕುಲರ್ ಹೈಪರ್ಟ್ರೋಫಿ ಅಂತ ಆಗುತ್ತೆ. ಅದು ಹಾಗೆ ಜಾಸ್ತಿ ಆಗಿ ಕೆಲವೊಬ್ಬರಿಗೆ ಲೆಫ್ಟ್ ವೆಂಟ್ರಿಕುಲರ್ ಫೇಲ್ಯೂರ್ ಆಗ್ಬೋದು, ಇನ್ನು ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಆಗ್ಬೋದು. ಸ್ಟ್ರೋಕ್ ಅಂತ ಹೇಳ್ತೀವಿ, ಲಕ್ವ ತರನೂ ಆಗುತ್ತೆ. ಬಿ ಪಿ ಜಾಸ್ತಿ ಆಗಿ ತಲೆಯಲ್ಲಿ ರಕ್ತಸ್ರಾವ ಆಗ್ಬಿಟ್ಟು ಅದು ಸ್ಟ್ರೋಕ್ ತರ ಆಗಿ ಲಕ್ಷಣಗಳು ಕಾಣಿಸ್ಕೋಬಹುದು. ಬಿ ಪಿ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಚೆಕ್ ಮಾಡಿಸ್ಕೋಬೇಕು ಡಾಕ್ಟರ್ ಹತ್ರ ಏನ್ ಲಕ್ಷಣಗಳಿರುತ್ತೆ ಅಂತ ನೋಡ್ಬೇಕಂತಂದ್ರೆ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ ಚಕ್ಕರ್ ಬರುತ್ತೆ, ಇನ್ನು ಕೆಲವೊಬ್ಬರು ಏನಂತಂದ್ರೆ ಉಲ್ಟಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರಿಗೆ ಏನಂತಂದ್ರೆ ಬಿ ಪಿ ಜಾಸ್ತಿ ಆಗಿ ಅವರಿಗೆ ನಡೆಯೋತ್ತಿಗೆ ಒಂದ್ ಸೈಡ್ ಬಿದ್ದಂಗೆ ಆಗೋ ಚಾನ್ಸಸ್ ಅದೆಲ್ಲ ಇರುತ್ತೆ. ಸೊ ಇದು ಕಾಮನ್ ಆಗಿ ಲಕ್ಷಣ. ಇನ್ನು ಕೆಲವೊಬ್ಬರಿಗೆ ಏನೂ ಲಕ್ಷಣ ಇರಲ್ಲ, ಡಾಕ್ಟರ್ ಹತ್ರ ಏನಾದ್ರು ಬೇರೆ ಏನಾದ್ರು ಕಾರಣಕ್ಕೆ ಹೋದಾಗ ಬಿ ಪಿ ಚೆಕ್ ಮಾಡಿದಾಗ ಡಾಕ್ಟರ್ ಹೇಳ್ತಾರೆ ನಿಮ್ ಬಿ ಪಿ ಜಾಸ್ತಿ ಆಗಿದೆಪ್ಪ ಅಂತ ಹೇಳ್ತಾರೆ.